ಕೃಷ್ಣ. ನಮಸ್ಕಾರ ಬೆಂಗಳೂರು. ಇವತ್ತು ನಾನ್ ನಿಮಗೆ ಒಂದು ಯೂನಿಕ್ ಟೆಂಪಲ್ ನ ವಿಸಿಟ್ ಗೋಸ್ಕರ ಕರ್ಕೊಂಡ್ ಬಂದಿನಿ. ನಿಮಗೆ ಆ ಒಂದು ಜಾಗವನ್ನ ಪರಿಚಯ ಮಾಡಕ್ ಕರ್ಕೊಂಡ್ ಬಂದಿನಿ. ಸೊ ಈ ಒಂದು ಜಾಗ ಬರೋದು ನಿಮ್ಗೆ ಒಂದು ದೇವಸ್ಥಾನ ಇರೋದು ಬಸವನಗುಡಿಯ BMS ಕಾಲೇಜ್ ಇನ್ಸ್ಟಿಟ್ಯೂಟ್ ಇದೆ. ಅದರ ಅಪೋಸಿಟ್ ಬರುತ್ತೆ ಶ್ರೀ ಗೋವರ್ಧನ ಕ್ಷೇತ್ರ ಅಂತ. ಸೊ ಒಳಗಡೆ ಹೋಗ್ತಾ ಈ ಒಂದು ಜಾಗದ ವಿಶೇಷತೆ ಏನು ಅಂಡ್ ಏನೆಲ್ಲ ಇದೆ ಅಂತ ತೋರಿಸ್ತೀನಿ ಬನ್ನಿ. ಈ ಒಂದು ಜಾಗದ ವಿಶೇಷತೆ ಅಂದ್ರೆ ಹೊರಗಡೆ ನೋಡ್ಬೇಕಾದ್ರೆ ಕಲ್ಲು ಬಂಡೆಯ ಗುಹೆ ಅಂತ ಕಾಣುತ್ತೆ ಅಂಡ್ ಒಳಗಡೆ ಹೋಗ್ತಾ ಶ್ರೀ ಕೃಷ್ಣನ ಒಂದು ಜೀವನ ಚರಿತ್ರೆ ಏನಿದೆ ಅದನ್ನ ನಿಮ್ಗೆ ನೋಡಕ್ ಸಿಗುತ್ತೆ. ಪೂರ್ತಿ ಒಳಗಡೆ ಎಲ್ಲ ನೀವು ಅದೇ ರೀತಿಯ ಒಂದು ವೈಬ್ ಬರುತ್ತೆ, ಯಾವುದೇ ಒಂದು ಗುಹೆಯಲ್ಲಿ ಇದೀವಿ ಅನ್ನೋ ತರ. ಸೊ ಇದು ಎಂಟ್ರಿ ಆಗ್ತಾ ಇರ್ಬೇಕಾದ್ರೆ ಇನ್ನೊಂದು ಇದೇ ಒಂದು ಜಾಗಕ್ಕೆ ಫ್ರೀ ಎಂಟ್ರಿ ಇರುತ್ತದೆ, ಯಾವುದೇ ರೀತಿಯ ದುಡ್ಡನ್ನ ನೀವು ಕೊಡ್ಬೇಕು ಅಂತಿಲ್ಲ. ಇನ್ಕ್ಲೂಡಿಂಗ್ ಅವ್ರ ಆಫೀಸ್ ಸಹ ಅಷ್ಟೇ. ಆ ಒಂದು ಗುಹೆದ ಒಳಗಡೆ ಹಿಂದೆ ಯಾವ್ದು ರೀತಿ ಇತ್ತು ಅದೇ ರೀತಿ ಎಂಟ್ರಿ ಅಂತ ಹಾಕಿದ್ದಾರೆ. ನಾವು ಇವಾಗ ಕಲ್ಲು ಬಂಡೆಯ ಮೊದಲಿರುವಂತಹ ಗುಹಾ ದಾರಿ ಹೋಗ್ತಾ ಇದೀವಿ. ಸೊ ಒಳಗಡೆ ನಾನ್ ಹೋಗಿ ಬಂದ್ಮೇಲೆ ನನಗೆ ಅನ್ಸಿದ್ದು ತುಂಬಾ ಮನಸ್ಸಿಗೆ ಶಾಂತಿ ಸಿಗುವಂತಹ ಜಾಗ. ಅಂಡ್ ಅದಲ್ದೇ ಆಧ್ಯಾತ್ಮ ನಮ್ದೇ ಇದ್ರು ಸಹ ನಿಮ್ಮ ಕೆಲವಷ್ಟು ಕ್ವಾಲಿಟಿ ಟೈಮ್ ಏನಿದೆ ಅಥವಾ ನಿಮ್ಮ ಒಂದು ದಿನದಲ್ಲಿ ಎಷ್ಟೊಂದಿಷ್ಟು ಸಮಯವನ್ನ ದೇವ್ರಿಗೆ ಅಂತ ಎತ್ತಿಡ್ಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ. ಒಂದ್ಸರ್ತಿ ಬಂದು ವಿಸಿಟ್ ಮಾಡಿ ಹೊರಗಡೆಯಿಂದ ಎಷ್ಟು ಚೆನ್ನಾಗಿದೆಯೋ ಒಳಗಡೆನೂ ಅಷ್ಟೇ ಚೆನ್ನಾಗಿದೆ. ಎಷ್ಟೇ ಹೊರಗಡೆ ಬಿಸಿಲಿದ್ರು ಒಳಗಡೆ ಆ ತಂಪು ವಾತಾವರಣ ಸಿಗುತ್ತೆ. ಅಂಡ್ ಈ ಒಂದು ದೇವಸ್ಥಾನ 2004ರಲ್ಲಿ ಸ್ಥಾಪನೆ ಮಾಡಲ್ಪಟ್ಟು. ಅಂಡ್ ಅದಲ್ದೇನೆ ನೀವು ಗೋಮಾತೆ ಇದ್ದಾಳೆ ಒಳಗಡೆ. ಅವ್ರಿಗೆ ಹಸುಗಳಿಗೆ ನೀವೇನು ಹುಲ್ಗಳನ್ನ ತಿನ್ಸೋದಾಗಿರ್ಲಿ, ಈ ರೀತಿಯಾಗಿ ಒಂದಿಷ್ಟು ಚಟುವಟಿಕೆಗಳನ್ನ ಮಾಡ್ಬೋದು. ಅಂಡ್ ಕೃಷ್ಣನ ಬಾಲ್ಯ ಜೀವನದಿಂದ ಹಿಡಿದು ಕೃಷ್ಣ ಅಂತಿಮ ವರ್ಗು ಸಹ ಅಷ್ಟೇ ಹೇಗೆ ಜೀವನ ಇತ್ತು, ಜೀವ ಚರಿತ್ರೆ ಹೇಗಿತ್ತು ಅದನ್ನ ಕಲ್ಲುಗಳ ಮೇಲೆ ಕೆತ್ತನೆ ಮಾಡಿರುವಂತದ್ದು. ಅಂಡ್ ಒಳಗಡೆ ಏನು ಕೃಷ್ಣನ ಮೂರ್ತಿ ಇದೆ ಅಂದ್ರೆ ದೇವರ ಏನು ಮೂಲ ಮೂರ್ತಿ ಇದೆ, ಅದು ಒಳಗಡೆ ಮೂಲ ವಿಗ್ರಹ ಏನಿದೆ ಕೃಷ್ಣನ ಮೂಲ ವಿಗ್ರಹ ಗೋವರ್ಧನ ಬೆಟ್ಟವನ್ನ ಕೃಷ್ಣ ತನ್ನ ಕಿರುಬಳಲ್ಲಿ ಎತ್ತಿ ಹಿಡಿದಿರ್ತಾನೆ. ಸೊ ಇಲ್ಲಿಯ ಮೂಲ ವಿಗ್ರಹ ಸಹ ಇಡೀ ಬೆಟ್ಟದ ತುದಿನ ಗೋವರ್ಧನ ಬೆಟ್ಟವನ್ನ ಕಿರುಬಳಲ್ಲಿ ಎತ್ತಿ ಹಿಡಿದಿರೋ ತರ ಒಂದು ಮೂರ್ತಿ ಇದೆ. ಅದೇ ಮೂರ್ತಿಗೆ ಪೂಜೆ ಆಗುವಂತದ್ದು. ಅಂಡ್ ಒಳಗಡೆ ಕೂತ್ಕೊಂಡು ಕೆಲವೊಂದಿಷ್ಟು ಕಾಲ ನಿಮ್ಮ ಒಂದು ಆಧ್ಯಾತ್ಮದ ಕಡೆ ಅಥವಾ ನಿಮ್ಮನ್ನ ನೀವು ಕಂಡ್ಕೊಳ್ಳೋದಕ್ಕೆ ಧ್ಯಾನವನ್ನ ಮಾಡ್ಬೋದು. ಅಂಡ್ ಒಂದ್ಸರ್ತಿ ಈ ಜಾಗವನ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವ್ರನ್ನೆಲ್ಲ ಮುಗಿಸ್ತಾ ಇದ್ದೀನಿ. ಅಂಡ್ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಶನ್ ವಿಡಿಯೋ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಹ್ಯಾಪಿ ಅಂಡ್ ಸ್ಟೇ ಸೇಫ್. ಹರೇ ಕೃಷ್ಣ.